ಇದೇನಾದ್ರು ಸ್ಪೆಸಿಫಿಕೇಶನ್ಸ್ ಹಾಕಿದ್ರೆ ಅವರು ಚೆನ್ನಾಗಿರ್ತಿತ್ತು. ಇಲ್ಲಿ ಏನು ಹಾಕಿಲ್ಲ ಅನ್ಕೋತೀನಿ, ಕರೆಕ್ಟಾಗಿ ಕೂತಿಲ್ಲ. ಆ್ಯಂಡ್ ಅದರಲ್ಲಿ 2 ಪ್ಲೇಟ್ಸ್ ಬರುತ್ತೆ ಒಂಥರ ಫ್ರಂಟಲ್ಲಿ, ಅದೊಂಥರ ಲುಕ್ ಚೆನ್ನಾಗಿದೆ. ಆ ಪ್ಲೇಟ್ಸ್ ಮಾತ್ರ ನಾವು ಕಸ್ಟಮೈಸ್ ಕಲರ್ಸ್ ತಗೋಬಹುದು. ಅಷ್ಟೊಂದು ಚೆನ್ನಾಗಿಲ್ಲ ಅಂತಾನೆ ರಿಪ್ಲೈ ಆಗ್ತಿದೆ. ಮೋಟೋ ಟಾರ್ಕ್ ಅವ್ರದ್ದು ಒಂದು ಹ್ಯಾಂಡಲ್ ಬಾರ್ ಚೆನ್ನಾಗಿದೆ ಅಂತ. ಸೊ ಅದೇ ನಮಗೆ ಬೇಕಾಗಿತ್ತು. ಸೊ ಇದೇನಾಗುತ್ತೆ, ವಿತ್ ಸ್ಟ್ಯಾಂಡ್ ಆಗಲ್ಲ, ಅದು ಲೋಡ್ನ ಇಂಪ್ಯಾಕ್ಟ್ ಆದರೆ, ಕ್ರ್ಯಾಶ್ ಆದರೆ ಅಷ್ಟೊಂದು ಈಸಿಯಾಗಿ ತಗೊಳ್ಳಲ್ಲ ಲೋಡ್ ಅದು. ಓಕೆ, ರೀಡಿಂಗ್ ಗಿಯರ್ಸ್ ಇದೆ ಅವ್ರ ಹತ್ರ. ನನಗೆ ಇಷ್ಟ ಆಯ್ತು ಇದು. ಇದ್ರನ್ನ ನಾವು ರೆಡ್ ಕಲರ್ ಸಹ ಮಾಡ್ಕೋಬಹುದು. ಎಕ್ಸ್ಪಲ್ಸ್ಗೆ ಅಂತ ಅವ್ರು ಮಾಡಿದ್ಮೇಲೆ ಅದಕ್ಕೆ ತಕ್ಕಂಗೆನೆ ತುಂಬಾನೇ ಚಿಕ್ಕದು ಅನ್ನಿಸ್ತು. ಅಷ್ಟೊಂದು ಫ್ಲೆಕ್ಸಿಬಲ್ ಇಲ್ಲ ಓಡಿಸೋದಕ್ಕೆ. ಸಿಟಿ ರೈಡ್ಸ್ಗೆಲ್ಲ ಓಕೆ. ಸೊ ನೋಡಿ, ರ್ಯಾಲಿ ಎಡಿಷನ್ ಅಲ್ಲಿ ಎಷ್ಟೊಂದು ಆಕ್ಸೆಸರೀಸ್ ಇದಾವೆ. ರೀಸನಬಲ್ ಪ್ರೈಸ್ ಅಲ್ಲಿ ಮತ್ತೆ ಒಂದು ಒಳ್ಳೆ ಕ್ವಾಲಿಟಿಯಾಗಿ ಸಿಗ್ತಾ ಇರೋಂಥದ್ದು ಮೋಟೋ ಟಾರ್ಕ್ ಅವ್ರದ್ದು. ಆ್ಯಂಡ್ ಇದ್ರ ಥಿಕ್ನೆಸ್ ಬಂದು ಒಳಗಡೆ 2mm ಇರೋಂಥದ್ದು. ಎಕ್ಸಾಸ್ಟ್ ಇದೆ. ಅವ್ರದ್ದೇ ವೆಬ್ಸೈಟಲ್ಲಿ ಹೋಗಿ ನಾವು ಶಾಪ್ ಮಾಡ್ಬೋದು. ಇಲ್ಲಿದೆ ನೋಡಿ, ರ್ಯಾಲಿ ಎಡಿಷನ್ ಹ್ಯಾಂಡಲ್ ಬಾರ್ 1400 ರುಪೀಸ್ ಇದೆ ಇದರಲ್ಲಿ. ನಾನು ಪೇ ಮಾಡೋದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನನ್ನ ಟೈಟಲ್ ತಮ್ಮನ್ನ ನೋಡಿರ್ತೀರಾ ನೀವು. ನಾನು ಒಂದು ಹ್ಯಾಂಡಲ್ ಬಾರ್ ತರಿಸಿದ್ದೀನಿ. ಸೊ ಯಾವ ಬ್ರ್ಯಾಂಡ್ ಏನು ಅಂತ ಎಲ್ಲ ಹೇಳ್ತೀನಿ. ಸೊ ಇದಕ್ಕೂ ಮುಂಚೆ ನಾನೊಂದು ಹ್ಯಾಂಡಲ್ ಬಾರ್ ಇನ್ಸ್ಟಾಲೇಷನ್ ವಿಡಿಯೋನೂ ಹಾಕಿದ್ದೆ, ಅದರದೊಂದು ಅನ್ಬಾಕ್ಸಿಂಗ್ ವಿಡಿಯೋನೂ ಹಾಕಿದ್ದೆ. ಮುಂಚೆ ನಾನು ಪ್ರೋ ಟೈಪರ್ದು ಒಂದು ಹ್ಯಾಂಡಲ್ ಬಾರ್ ಹಾಕಿದ್ದೆ, ಎಕ್ಸ್ಪಲ್ಸ್ 200 4V ಡಕಾರ್ ಎಡಿಷನ್ ಅಂದು. ಸೊ ರ್ಯಾಲಿ ಸ್ಪೆಕ್ ಏನಿರುತ್ತೋ ಅದೇ ಇರುತ್ತೆ ನಂದ್ರಲ್ಲೂ. ಆ ಒಂದು ಹ್ಯಾಂಡಲ್ ಬಾರ್ ನನಗೆ ತುಂಬಾನೇ ಚಿಕ್ಕದು ಅನ್ನಿಸ್ತು. ಅಷ್ಟೊಂದು ಫ್ಲೆಕ್ಸಿಬಲ್ ಇಲ್ಲ ಓಡಿಸೋದಕ್ಕೆ. ಸಿಟಿ ರೈಡ್ಸ್ಗೆಲ್ಲ ಓಕೆ, ಬಟ್ ಅದು ಅಷ್ಟೊಂದು ಫ್ಲೆಕ್ಸಿಬಲ್ ಇಲ್ಲ. ಒಂಥರ ಕಾಂಪ್ಯಾಕ್ಟ್ ಅನ್ನಿಸ್ತು ನನಗೆ. ಅಷ್ಟು ಈಸಿಯಾಗಿ ಲೀನ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಒಂಥರ ಆಫ್ ರೋಡಿಂಗ್ ಹೋಗೋದಾಗ ಅಷ್ಟು ಕಂಫರ್ಟಬಲ್ ಇರಲ್ಲ ಹ್ಯಾಂಡಲ್ ಬಾರ್ ಅದು. ಅದರ ರಿವ್ಯೂಸ್ ಅಂದರೆ ತುಂಬ ಜನ ಕೇಳ್ತಿದ್ರು ನನಗೆ ಹೆಂಗಿದೆ ಹ್ಯಾಂಡಲ್ ಬಾರು ಏನು ಅಂತ. ನಾನು ಅವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ರಿಪ್ಲೈ ಆಗ್ತಿದ್ದೆ. ಅದಕ್ಕೋಸ್ಕರ ನಾನು ಇನ್ನೊಂದು ಬೇರೆ ಹ್ಯಾಂಡಲ್ ಬಾರ್ ತರಿಸ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವ ಹ್ಯಾಂಡಲ್ ಬಾರ್ ಏನು ಅಂತ ತೋರಿಸ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಟೋ ಟಾರ್ಕ್ ಅವ್ರದ್ದು ಒಂದು ಹ್ಯಾಂಡಲ್ ಬಾರು ಚೆನ್ನಾಗಿದೆ ಅಂತ. ಅದು ಬಿಟ್ಟರೆ ಇನ್ನೂ ಬೇರೆ ಬೇರೆ ಎಲ್ಲ ಇದ್ದಾವೆ ಹ್ಯಾಂಡಲ್ ಬಾರ್ಸು, ಅಂದರೆ ಆಫ್ ರೋಡ್ ವೆಹಿಕಲ್ಸ್ಗೆ. ಅವು ಚೆನ್ನಾಗಿದ್ದಾವೆ, ಬಟ್ ರೀಸನಬಲ್ ಪ್ರೈಸಲ್ಲಿ ಮತ್ತು ಒಂದು ಒಳ್ಳೆ ಕ್ವಾಲಿಟಿಯಾಗಿ ಸಿಗ್ತಾ ಇರೋಂಥದ್ದು ಮೋಟೋ ಟಾರ್ಕ್ ಅವ್ರದ್ದು. ಆಲ್ಮೋಸ್ಟ್ ಆಲ್ ಬೈಕರ್ಸ್ಗೆ ಎಲ್ರಿಗೂ ಗೊತ್ತಿರುತ್ತೆ ಮೋಟೋ ಟಾರ್ಕ್ ಅವ್ರದ್ದು. ಅವರು ಫಸ್ಟ್ ಸ್ಟಾರ್ಟ್ ಆಗಿತ್ತು ಕ್ರ್ಯಾಶ್ ಗಾರ್ಡ್ಸಿಂದ ಮತ್ತು ಹ್ಯಾಂಡಲ್ ಬಾರ್ಸು. ಈಗ ಅವ್ರದ್ದೇ ಓನ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಇದೆ ಮತ್ತು ಏರ್ ಫಿಲ್ಟರ್ಸ್ ಇದ್ದಾವೆ. ನಾನು ಅವ್ರದ್ರಲ್ಲಿ ಫಸ್ಟ್ ಟೈಮ್ ನಾನು ಶಾಪ್ ಮಾಡಿರೋದು ಮೋಟೋ ಟಾರ್ಕ್ ಅವ್ರ ಹತ್ರ. ಓಕೆ, ಹ್ಯಾಂಡಲ್ ಬಾರ್ ನಾನು ತರಿಸಿರೋದು ಮೋಟೋ ಟಾರ್ಕ್ ಅವ್ರದ್ದು. ಅನ್ಬಾಕ್ಸ್ ಮಾಡಿ ನೋಡೋಣ ಹೆಂಗಿದೆ ಏನು ಅಂತ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ, ಈ ಒಂದು ಹ್ಯಾಂಡಲ್ ಬಾರ್ನ ನೀವು ನಿಮಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡಿಸ್ಕೋಬೋದು. ಕಸ್ಟಮೈಸ್ ಇನ್ ದ ಸೆನ್ಸ್ ಬರೀ ಕಲರ್ಸ್. ಈಗ ಹ್ಯಾಂಡಲ್ ಬಾರ್ ಒಂದು ಕಲರ್, ಅವ್ರಲ್ಲಿ ಸ್ಟ್ಯಾಂಡರ್ಡ್ಸ್ ಬರೋದು ಬ್ಲ್ಯಾಕ್ ಆ್ಯಂಡ್ ರೆಡ್. ನಾನು ನೋಡಿರೋ ಪ್ರಕಾರ ಬ್ಲ್ಯಾಕ್ ಆ್ಯಂಡ್ ರೆಡ್ ತುಂಬ ಓಡ್ತಿರೋದು. ವೈಟ್ ಇದೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಆ್ಯಂಡ್ ಅದರಲ್ಲಿ 2 ಪ್ಲೇಟ್ಸ್ ಬರುತ್ತೆ ಒಂಥರ ಫ್ರಂಟಲ್ಲಿ, ಅದೊಂಥರ ಲುಕ್ ಚೆನ್ನಾಗಿದೆ. ಆ ಪ್ಲೇಟ್ಸ್ ಮಾತ್ರ ನಾವು ಕಸ್ಟಮೈಸ್ ಕಲರ್ಸ್ ತೊಗೋಬೋದು. ಹ್ಯಾಂಡಲ್ ಬಾರ್ ಪೂರ್ತಿ ಬ್ಲ್ಯಾಕಲ್ಲಿ ಆ್ಯಂಡ್ ಬರೀ ಆ ಪ್ಲೇಟ್ಸ್ ಮಾತ್ರ ರೆಡ್ಡಲ್ಲಿ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ ಅದು. ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇದ್ರಲ್ಲಿ ತುಂಬಾ ಆಕ್ಸೆಸರೀಸು ಇದ್ದಾವೆ ಮೋಟೋ ಟಾರ್ಕಲ್ಲಿ. ಬ್ರೇಕ್ ಫ್ಲೂಯಿಡ್ದು ಕ್ಯಾಪ್ ಆಗಿರ್ಬೋದು, ಅಥವಾ ಏನು ರೇಡಿಯೇಟರ್ ಗಾರ್ಡ್ಸ್, ಆ ಥರ ತುಂಬಾ ಆಕ್ಸೆಸರೀಸ್ ಇದ್ದಾವೆ. ಹ್ಯಾಂಡಲ್ ಬಾರ್ ಮೋಟೋ ಟಾರ್ಕ್. ಸೊ ಅವರೊಂದು ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಏನು ಹಾಕಿದ್ದಾರೆ ನೋಡೋಣ. ಯುವರ್ ರೈಡ್ ಅವರ್ ಪ್ಯಾಷನ್, ರೈಡಿಂಗ್ ಗಿಯರ್. ಓಕೆ, ರೈಡಿಂಗ್ ಗಿಯರ್ಸು ಇದೆ ಅವ್ರ ಹತ್ರ. ಈಗ ರೀಸೆಂಟಾಗಿ ನಾನು ನೋಡಿದ್ದು ರೈಡಿಂಗ್ ಗಿಯರ್ಸು ಅಂದರೆ ಜಾಕೆಟ್ಸ್ ಆಗಿ ಟೂರಿಂಗ್ ಆಕ್ಸೆಸರೀಸ್ ಇದ್ದಾವೆ. ಮತ್ತು ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್, ನಾನು ಹೇಳ್ದಂಗೆ ಎಕ್ಸಾಸ್ಟ್ ಇದೆ. ಅವ್ರದ್ದೇ ವೆಬ್ಸೈಟಲ್ಲಿ ಹೋಗಿ ನಾವು ಶಾಪ್ ಮಾಡ್ಬೋದು, ಅಥವಾ ಔಟ್ಲೆಟ್ಸಲ್ಲಿ ತುಂಬ ಬೇರೆ ಕಡೆ ಔಟ್ಲೆಟ್ಸಲ್ಲೆಲ್ಲ ತರಿಸಿರ್ತಾರೆ ಮೋಟೋ ಟಾರ್ಕ್ ಅವ್ರದ್ದು, ಅಲ್ಲೂ ಚೆಕ್ ಮಾಡ್ಬೋದು. ನಾನು ಇದನ್ನು HTRZಲ್ಲಿ ತೊಗೊಂಡಿದ್ದೀನಿ. ಏನಕ್ಕೆ HTRZಲ್ಲೇ ಶಾಪ್ ಮಾಡ್ತೀನಿ ನಾನು ಅಂದರೆ, ನನ್ನ ಆಫೀಸ್ ಪಕ್ಕದಲ್ಲೇ ಇರೋದು, ಅದಕ್ಕೆ ಅಲ್ಲೇ ಹೋಗಿ ಶಾಪ್ ಮಾಡ್ತೀನಿ. ಎಸ್, ಇದೆ ಮೋಟೋ ಟಾರ್ಕ್ ಅವರ ಹ್ಯಾಂಡಲ್ ಬಾರು. ಹೆವಿ ಇದೆ ವೆಯ್ಟ್ ಮಾತ್ರ. ಇದೇನಾದರೂ ಸ್ಪೆಸಿಫಿಕೇಶನ್ಸ್ ಹಾಕಿದರೆ ಅವರು ಚೆನ್ನಾಗಿರ್ತಿತ್ತು. ಇಲ್ಲಿ ಏನೂ ಹಾಕಿಲ್ಲ ಅನ್ಕೋತೀನಿ. ಮೋಟೋ ಟಾರ್ಕ್ .in ಅಂತ ಇದೆ. ಆ್ಯಂಡ್ 2 ಪ್ಲೇಟ್ಸ್ ಕೊಟ್ಟಿದ್ದಾರಲ್ವ, ಇದೇ ಪ್ಲೇಟ್ಸ್ ನಾನು ಹೇಳಿದ್ದು.
ಇದೆಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ, ಒಂಥರ ಸಕ್ಕತ್ತಾಗಿ ಕಾಣಿಸ್ತಿದೆ ಈ ಡಿಸೈನ್ಸು. ನನಗೆ ಇಷ್ಟ ಆಯ್ತು ಇದು. ಇದ್ರನ್ನ ನಾವು ರೆಡ್ ಕಲರ್ ಸಹ ಮಾಡ್ಕೋಬೋದು. DV ಅವರ ಒಂದು ಎಕ್ಸ್ಪಲ್ಸ್ಗೆ ಅವರು ಮಾಡಿಸಿದ್ರು ಅವ್ರ ಹತ್ರನೇ. ಇದು ಮಾತ್ರ ರೆಡ್ ಹಾಕ್ಸಿದ್ರು, ಹ್ಯಾಂಡಲ್ ಬಾರ್ ಪೂರ್ತಿ ಬ್ಲ್ಯಾಕ್ ಇತ್ತು ಅವ್ರ ಹತ್ರನೂ. ಆ್ಯಂಡ್ ಇದರಲ್ಲಿ ಹೋಲ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗೇ ಬರುತ್ತೆ. ಎಕ್ಸ್ಪಲ್ಸ್ಗೆ ಅಂತ ಅವ್ರು ಮಾಡಿದ್ಮೇಲೆ ಅದಕ್ಕೆ ತಕ್ಕಂಗೆ ಹೋಲ್ಸ್ ಸಹ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ನಾವು ಅಡಿಷ್ನಲ್ ಹೋಲ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಆದರೆ ನಾನು ಕ್ವಿಕ್ ಥ್ರಾಟಲ್ ಹಾಕಿರೋದ್ರಿಂದ ಇದನ್ನ ಸ್ವಲ್ಪ ಮಾಡಿಫೈ ಮಾಡಬೇಕನ್ನಿಸುತ್ತೆ. ಯಾಕಂದರೆ ಅದು ಕ್ವಿಕ್ ಥ್ರಾಟಲ್ದು ಸ್ವಲ್ಪ ಸ್ಪೇಸ್ ತೊಗೊಳುತ್ತೆ. ಅದಾದಮೇಲೆ ನಾನು ಇವ್ರದ್ದು ಹಾಕಿದ್ದೀನಲ್ವ, ಯಮಹ FZ ಅಥವಾ ಯಮಹ MT-15 ಕಿಲ್ ಸ್ವಿಚ್ ಹಾಕಿದ್ದೀನಿ. ಸೊ ಅದಕ್ಕೆ ನನಗೆ ಸಪ್ರೇಟಾಗಿ ಹೋಲ್ ಮಾಡ್ಕೋಬೇಕೇನೋ, ನನಗೆ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ. ಆದರೆ ಇದಕ್ಕೆ ಫಿಟ್ ಮಾಡ್ತೀನಿ, ಇಲ್ಲಾಂದರೆ ಅದಕ್ಕೊಂದು ಹೋಲ್ ಮಾಡಿಕೊಂಡು ಫಿಟ್ ಮಾಡಬೇಕಾಗುತ್ತೆ. ಇದೊಂದು ಸ್ಪೆಸಿಫಿಕೇಷನ್ಸ್ ನಾವು ನೋಡೋದಾದರೆ, ತುಂಬ ಬೈಕ್ಸಿಗೆ ಮಾಡ್ತಾರೆ ಅವರು, ಮೋಟೋ ಟಾರ್ಕ್ ಅವರು. ನೀವು ನೋಡ್ಬೋದು ಅವರ ವೆಬ್ಸೈಟಿಗೆ ಹೋದರೆ. ಸೊ ಈಗ ಅಪಾಚೆ RTXಗೆ ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ ಆಕ್ಸೆಸರೀಸು. KLX 230ಗೂ ಆಕ್ಸೆಸರೀಸ್ ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ. ಅಡ್ವೆಂಚರ್ಸ್ ಇದೆ, KTM SD ಅಡ್ವೆಂಚರ್ಸ್ ಇದೆ. ಸೊ ನೀವು ನೋಡಿ, ಇದನ್ನು ನಾನು ಹೇಳಿದ್ದು ರೈಡಿಂಗ್ ಗಿಯರ್ಸು, ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ಸು, ಕ್ರ್ಯಾಶ್ ಗಾರ್ಡ್ಸು, ಸುಮಾರು ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಸೊ ನೀವಿಲ್ಲಿ ಶಾಪ್ ಮಾಡ್ಕೋಬೋದು. ಇಲ್ಲಿ ಶಾಪ್ ಬೈ ಬೈಕ್ ಅಂತ ಇದೆ, ಅಲ್ಲಿಗೆ ಹೋದರೆ ನಮಗೆ ಬೇಕಾಗಿರೋಂಥದ್ದು ಹೀರೋ ಎಕ್ಸ್ಪಲ್ಸ್ 200 ರ್ಯಾಲಿ ಆರ್ ಪ್ರೋ ಎಡಿಷನ್. ಸೊ ನೋಡಿ, ರ್ಯಾಲಿ ಎಡಿಷನಲ್ಲಿ ಎಷ್ಟೊಂದು ಆಕ್ಸೆಸರೀಸ್ ಇದ್ದಾವೆ. ಸ್ಯಾಡಲ್ ಸ್ಟೇ ಇರ್ಬೋದು, ಕ್ರ್ಯಾಶ್ ಗಾರ್ಡು, ಟಾಪ್ ರ್ಯಾಕು, ಹೆಡ್ಲೈಟ್ ಮೆಶ್ ಇದೆ. ಇಲ್ಲಿದೆ ನೋಡಿ, ರ್ಯಾಲಿ ಎಡಿಷನ್ ಹ್ಯಾಂಡಲ್ ಬಾರ್ 1400 ರುಪೀಸ್ ಇದೆ ಇದರಲ್ಲಿ. ನಾನು ಪೇ ಮಾಡಿರೋದು 1400 ರುಪೀಸ್ ಇದಕ್ಕೆ. ಸೇಮ್ ಬ್ಲ್ಯಾಕ್ ನಾನು ತೊಗೊಂಡಿರೋದು 22.2 mm ಆ್ಯಂಡ್ 2 mm ವಾಲ್ ಥಿಕ್ನೆಸ್ ಟ್ಯೂಬ್. ಡಯಾಮೀಟರ್ ಬಂದು 22.2 mm. ಓಕೆ, ಸೊ ಇದ್ರದ್ದು ಡಯಾಮೀಟರ್ ಬಂದು 22.2 mm ಇರುತ್ತೆ. ಆ್ಯಂಡ್ ಇದ್ರ ಥಿಕ್ನೆಸ್ ಬಂದು ಒಳಗಡೆ 2 mm ಇರೋವಂಥದ್ದು. ರೆಡ್ಯೂಸಸ್ ಬ್ಯಾಕ್ ಪೇನ್ಸ್ ಡ್ಯೂರಿಂಗ್ ದ ಲಾಂಗ್ ರೈಡ್, ಸಿಟಿ ರೈಡ್ಸ್ ಆ್ಯಂಡ್ ಅಡ್ವೆಂಚರ್. ಸೊ ಅದೇ ನಮಗೆ ಬೇಕಾಗಿತ್ತು. ಸೊ ಇದೇನಾಗುತ್ತೆ, ನಮಗೆ ವೈಡು ಮತ್ತು ಹೈಟ್ ಇರೋದ್ರಿಂದ ಕಂಫರ್ಟಬಲ್ ಪೊಸಿಷನಿಂಗ್ ಕೊಡುತ್ತೆ. ನಾನು ಹಾಕಿರೋದ್ರಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಲೀನ್ ಆಗುತ್ತೆ, ಅದು ಇಷ್ಟೊಂದು ಡೆಪ್ತ್ ಇಲ್ಲ ನಮಗೆ. ಸೊ ಇದು ನೋಡಿ, ಡೆಪ್ತ್ ಎಷ್ಟಿದೆ, ಅದರಲ್ಲಿ ಇಷ್ಟೊಂದು ಡೆಪ್ತ್ ಬರಲ್ಲ ನಮಗೆ. ಸೊ ಜಸ್ಟ್ ಹಿಂಗೆ ಬರುತ್ತೆ, ಇಷ್ಟಿರುತ್ತೆ ಅಷ್ಟೇ. ಆ್ಯಂಡ್ ವೈಡ್ ಕೂಡ ಇರೋದಿಲ್ಲ, ತುಂಬ ಶಾರ್ಟ್ ಆಗಿರುತ್ತೆ, ಶೋಲ್ಡ್ರ್ ಪೇನ್ ಬರುತ್ತೆ. ಸೊ ಅದರಿಂದ ಇದನ್ನು ತರಿಸ್ಕೊಂಡಿದ್ದೀನಿ. ನೋಡೋಣ ಇದ್ರದ್ದು ಹೆಂಗಿರುತ್ತೆ ಅಂತ. ಅದರ್ ಮೌಂಟಿಂಗ್ಸ್, ಇದ್ರ ಮೇಲೆ ನಾವು ಏನು ಬೇಕಾದರೂ ಈಸಿಯಾಗಿ ಮೌಂಟ್ ಮಾಡ್ಕೋಬೋದು. ಇದ್ರದ್ದು ಗೇಜ್ ತುಂಬ ಚೆನ್ನಾಗಿದೆ, ತುಂಬ ಥಿಕ್ನೆಸ್ ಇದೆ, ಹೆವಿ ಅನ್ನಿಸ್ತಾ ಇದೆ. ಆ್ಯಂಡ್ ಇದ್ರದ್ದು ವೆಯ್ಟ್ ಏನು ಮೆನ್ಷನ್ ಮಾಡಿಲ್ಲ ಇವರು. ಸೊ ಅದೊಂದು ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಹ್ಯಾಂಡಲ್ ಬಾರ್ದು. ಸೊ ಓವರಾಲ್ ಗುಡ್ ರಿವ್ಯೂಸ್ ಇದಕ್ಕೆ. ಆ್ಯಂಡ್ ಇದರಲ್ಲಿ ಆ ಕಡೆ ಈ ಕಡೆ ಎರಡು ಸೈಡೂ ಸ್ಟ್ಯಾಂಡರ್ಡಾಗಿ ಥ್ರೆಡ್ಸ್ ಕೊಟ್ಟಿರ್ತಾರೆ. ನಾವು ಬೇಕಾದರೆ ಈ ನಕಲ್ ಗಾರ್ಡ್ಸ್ ಬರುತ್ತಲ್ವಾ, ನಕಲ್ ಗಾರ್ಡ್ಸ್ ಬೇಕಾದ್ರೆ ಮೌಂಟ್ ಮಾಡ್ಕೋಬೋದು. ನಾನು ಹಾಕಿರೋದ್ರಲ್ಲಿ ನಕಲ್ ಗಾರ್ಡ್ಸ್ ಮೌಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಕಂಪ್ಲೀಟ್ ಹಾಲ ಇದೆ ಅದು. ಆ್ಯಂಡ್ ಇದು ಅಷ್ಟೊಂದು ವೆಯ್ಟು ಇಲ್ಲ, ಇಷ್ಟು ವೆಯ್ಟ್ ಇಲ್ವಾ ಅದು ನನ್ನ ಹತ್ರ ಇರೋದು, ನಾನು ಹಾಕಿರೋದು ಈಗ ಇದರಷ್ಟು ವೆಯ್ಟ್ ಇಲ್ಲ. ಅಷ್ಟು ಈಸಿಯಾಗಿ ವಿತ್ ಸ್ಟ್ಯಾಂಡ್ ಆಗಲ್ಲ ಅದು ಲೋಡ್ನ. ಇಂಪ್ಯಾಕ್ಟ್ ಆದರೆ, ಕ್ರ್ಯಾಶ್ ಆದರೆ ಅಷ್ಟೊಂದು ಈಸಿಯಾಗಿ ತೊಗೊಳ್ಳಲ್ಲ ಲೋಡ್ ಅದು. ಇದು ತುಂಬಾ ಲೋಡ್ ತೊಗೊಳುತ್ತೆ. ಇವ್ರದ್ದು ವೆಲ್ಡಿಂಗು ಅಷ್ಟೇ, ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಸಕ್ಕದಾಗಿ ಮಾಡಿದ್ದಾರೆ. ಒಂದು ಐಲ್ಯಾಂಡ್ ಕಿತ್ ಆಚೆ ಬಂದುಬಿಟ್ಟಿದೆ, ಆಚೆ ಬಂದಿದೆ ಸ್ವಲ್ಪ. ಥ್ರೆಡ್ ಕರೆಕ್ಟಾಗಿ ಕೂತಿಲ್ಲ, ಒಂದು ನಾವೇ ಮಾಡ್ಕೋಬೇಕು ಪರ್ಸ್ ಹಾಕಲಿಕ್ಕೆ. ಓವರಾಲ್ ಚೆನ್ನಾಗಿದೆ ಹ್ಯಾಂಡಲ್ ಬಾರು. ಇದ್ರದ್ದು ಇನ್ಸ್ಟಾಲೇಷನ್ ವಿಡಿಯೋ ಸೂನ್ ಹಾಕ್ತೀನಿ, ನೋಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.